ತಾಲೂಕಿನ 34ನೇ ನೆಕ್ಕಿಲಾಡಿಯ ಮೈಂದಡ್ಕ ಅಂಗನವಾಡಿಗೆ ಸ್ಥಳೀಯ ನಮ್ಮೂರು ನಮ್ಮವರು ಎನ್ನುವ ಸಂಸ್ಥೆ ಕಟ್ಟಡ ನಿರ್ಮಿಸಿ ಅಂಗನವಾಡಿ ಕಾರ್ಯಾಚರಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಈಗ ಪುಟಾಣಿ ಮಕ್ಕಳ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮಾಡಿದ್ದ ಮನವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಅಡ್ಡಿಪಡಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೈಂದಡ್ಕದ ಸರ್ಕಾರದ 5 ಸೆಂಟ್ ಜಾಗದಲ್ಲಿ ಕಟ್ಟಡಕ್ಕೆ ಅಂಗನವಾಡಿ ಸಿಬ್ಬಂದಿಗಳು ನಮ್ಮೂರು ನಮ್ಮವರು ಸಂಸ್ಥೆಯ ಗಮನಕ್ಕೆ ತಂದಿದ್ರು. ತಕ್ಷಣವೇ ಸ್ಪಂದಿಸಿದ ಸಂಘ ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿ ಅಂಗನವಾಡಿ ನಡೆಸಲು ಅವಕಾಶ ಕಲ್ಪಿಸಿತ್ತು. ಮಕ್ಕಳಿಗೆ ಬೇಸಿಗೆಯಲ್ಲಿ ಕಟ್ಟಡದೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಸಂಘ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವಿದ್ಯುತ್ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಕ್ಷೇಪ ವ್ಯಕ್ತಪಡಿಸಿದೆ. ಅಂಗನವಾಡಿ ಕಟ್ಟಡ ತಮ್ಮದೆಂದು, ಕಟ್ಟಡ ನಿರ್ಮಾಣಗೊಂಡಿರುವ ಜಾಗ ತಮ್ಮದೆಂದು ಇಲಾಖೆ ವಾದಿಸಲು ಆರಂಭಿಸಿದೆ. ನಮ್ಮ ಹತ್ರ ನಕ್ಷೆ ಇರಲಿಲ್ಲ, ಅರ್ಥ ಆಯ್ತು, ನಕ್ಷೆ ಇರಲಿಲ್ಲ, ನಮ್ಮ ಹತ್ರ ಕಳಿಸ್ಲಿಕ್ಕೆ ಗಡಿಗುರುತು ಆರ್ಟಿಸ್ ಇತ್ತು. ಅಂಗನವಾಡಿ ಮಂಜೂರಾಗಿದೆ ನೋಡಿ, ಮೈಂದಡ್ಕ ಅಂಗನವಾಡಿಯಲ್ಲಿ ಮಂಜೂರಾಗಿದೆ ಅಂತ ಆರ್ಟಿಸ್ ಇತ್ತು. ಆರ್ಟಿಸ್ ಸಾಕಾಗುದಿಲ್ಲ ಹೇಳಿ, ಅದೇ ಹಾಗೆ 16 ಲಕ್ಷ ಕ್ಯಾನ್ಸಲ್ ಆಯ್ತು. ಗೊತ್ತಾಯ್ತು, ಏನು ನಮ್ಗೆ ಗಡಿ ಗುರುತು ಮಾಡಿಬಿಡ್ರು ಯಾವತ್ತನ್ನು ಮಾತ್ರ ಮಾತಾಡಿದ್ರು ಬರ್ತದ. ಈಗ ನಾನು ಬರಲಿಲ್ಲ ಹೇಳ್ತೀನಿ, ಬರಲಿಲ್ಲ ನನಗೆ ಸ್ವಲ್ಪ 8 ಸರ್ಕಾರ ಪಂಚಾಯತ್ ನನಗೆ ಚಾರ್ಜ್ ಗೊತ್ತಾಯ್ತು, 8 ಪಂಚಾಯತ್ ಈಶ್ವರಮಂಗಳ ಕೇರಳ ಬರೋದು ಅನ್ಕೊಂಡು. ಆದ್ರೂ ಕೂಡ ಇವ್ರು ಹೇಳಿ ಕರೆಂಟ್ ಇದ್ದ ಬಗ್ಗೆ ಮಾತಾಡಿದ್ದೆ ಮೇಡಮ್ ಅಂತ ಹೇಳಿ. ಹಾಗೆ ನಾನು ಬೇರೆ ಕಡೆ ಹೋದವಳು ಇಲ್ಲಿಗೆ ಬಂದು ಇಲ್ಲಿ ಮಾತಾಡಿದ್ದು ನಾನು ಇವರಿಗೆ ಲೈನ್ ಮ್ಯಾನ್ ಅಂತ ಕೇಳಿ ಬೇರೆ ದಾನಿಗಳಿಂದ ಕೇಳಿದ್ರು ಅಥವಾ ನಾವು ಬೇರೆ ಯಾವ ವ್ಯವಸ್ಥೆ ಮಾಡುವ ಅಂತ ಹೇಳಿ ಮೇಡಮ್ ಕೂಡ ಹೇಳಿದ್ರೆ ಅದನ್ನು ಪ್ರಾಸೆಸ್ ಮಾಡುವ, ಇದು ಗಡಿ ಗುರುತಾಗಿ ಅಂತ ಮೇಡಮ್ ಕೂಡ ಹೇಳಿ ನಾವು ಜಿಲ್ಲೆಯಲ್ಲಿ ಕೂಡ ಅದನ್ನು ಮಾಡಿದೆ. ಆಯ್ತು, 8 ಇಲಾಖೆ ಡಿಟಿ ಅಂತ. ಈಗ ನಮ್ಗೆ ನಮ್ಮ ಕಟ್ಟಡ ಯಾವುದು ಅಥವಾ ನಮ್ಗೆ ಜಾಗ ಯಾವುದು ಕನ್ಸಿಡರ್ ಮಾಡಿ ನಮ್ಗೆ ಮಾಡ್ಲಿಕ್ಕೆ ಬರ್ತದೆ ಸರ್ ನಿಮಗೆ. ಮೈಂದಡ್ಕ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ 16 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಇದೀಗ ಖಾಸಗಿ ಸಂಸ್ಥೆಯು ಕಟ್ಟಿದ ಕಟ್ಟಡವು ತಮ್ಮದೆಂದು ಸರ್ಕಾರದ ಇಲಾಖೆ ವಾದಿಸುತ್ತಿರುವುದಕ್ಕೆ ಸ್ಥಳೀಯ ಜನರ ವಿರೋಧ ವ್ಯಕ್ತವಾಗಿದೆ. ಗ್ರಾಮ ಸಭೆಯಲ್ಲಿ ಅಂಗನವಾಡಿಗೆ ಹಾಕುವಾಗ ಎಲ್ಲರೂ ಒಪ್ಪಿದ್ರು, ಇಲ್ಲದ್ರೆ ಡೆಮಾಲಿಷ್ ಮಾಡಿ ಅಂತ ಆಯ್ತು. ಸರ್ಕಾರಿ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ತೋರಿಸಿ, ವಿಡಿಯೋ ರೆಕಾರ್ಡ್ ಡೆಮಾಲಿಷ್ ಮಾಡಿ ಅಂತ ಮಾಡಲಿಲ್ಲ, ಡೆಮಾಲಿಷ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಗೊತ್ತಾಗ್ತದೆ ನಮ್ಮ ಪಂಚಾಯತಿಯಲ್ಲಿ ಪರ್ಮಿಷನ್ ಮಾಡಿ ನಮ್ಮ ಅಂಗನವಾಡಿಗೆ ದುಡ್ಡು 15 ಲಕ್ಷ 14 ಲಕ್ಷ ಒಂದು ಕನೆಕ್ಷನ್ ಆಗಿರ್ತದೆ. ಆ ದುಡ್ಡು ರಿಜೆಕ್ಟ್ ಆದ ಕೊಂಡು ನೋಡಿ ತರಕಾರಿ ಆನೆ ಕೊಡುದು. ನಮ್ಮ ಬಿಲ್ಡಿಂಗ್ ಶಿಫ್ಟ್ ಆಗಿ 1 ವರ್ಷ ಆಯ್ತು ಸರ್. ಈಗ 1 ವರ್ಷ ಗಡಿ ಗುರುತಿಗೆ ನಾವು ಪ್ರಾಸೆಸ್ ಮಾಡ್ತಾನೆ ಇದ್ದೇವೆ. ಸೊ ಗಡಿ ಗುರುತು ಮಾಡುವಂಥದ್ದು ಕಂದಾಯ ಇಲಾಖೆಯಿಂದ. ಇದು ಆಬ್ಜೆಕ್ಷನ್ ಅಂತ ಹೇಳಿದಾಗ ನಮ್ಮೂರು ನಮ್ಮವರು ಸಂಘಟಕರದಿಂದ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಅದು ಆಬ್ಜೆಕ್ಷನ್ ಮಾಡಬೇಕಾಯ್ತು. ಇದು ಆಕ್ಚುಲಿ ಅದು ಏರಿಯಾ ಬರುವಂಥದ್ದು ಇನ್ನು ಗಡಿ ಗುರುತು ಆಗಿಲ್ಲ, ಯಾರಿಗೆ ಸಂಬಂಧ ಬರುತ್ತೆ ಅಂತ ಹೇಳ್ಕೊಂಡು ಅವರದ್ದು ಕೂಡ ಸಹ ಆಗ್ಲಿಲ್ಲ ಸರ್. ಬಿಲ್ಡಿಂಗ್ ಯಾರ್ದಂತಾನೆ ಇನ್ನೂವರೆಗೂ ಆಗ್ಲಿಲ್ಲ. ಹಳೆ ಕಟ್ಟಡದಲ್ಲಿ ಸರ್ ಮಾನವೀಯತೆ ಅಂಗನವಾಡಿ ಪರ್ಪಸ್ಸಿಗಂತ ಮಾಡಿ ಕೊಟ್ಟಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಇತ್ತು ಸರ್. ಬಟ್ ಇದು ಅಂಗನವಾಡಿ ಕೇಂದ್ರಗಂತಲ್ಲ, ನಮ್ಮೂರು ಸಂಘಟಕರು ಅಂತ ಹೇಳ್ಕೊಂಡು ಆಗಿರುವಂತದ್ದು. ನಿಮ್ಗೆ ಆಲ್ರೆಡಿ ಈಗ 23 ಅಲ್ಲಿ ಒಂದು 16,000 ಎಸ್ ಯಾಕೆ ಅದ್ರದ್ದು ಪ್ರಾಸೆಸ್ ಏನ್ ಮಾಡಿಲ್ಲ. ಪ್ರಾಸೆಸ್ ಯಾಕೆ ಮಾಡಿಲ್ಲ ಅಂತ ಹೇಳಿದಾಗ ನಮ್ಗೆ ಗಡಿ ಗುರ್ತೊಂದು ಆಗಿರ್ಲಿಲ್ಲ. ಸೊ ಬಿಲ್ಡಿಂಗ್ ಕಟ್ಟಾದ ನಂತರ ಮತ್ತೆ ಅದನ್ನ ಡೆಮಾಲಿಷ್ ಮಾಡೋದ್ರಲ್ಲಿ ಅರ್ಥ ಇರ್ಲಿಲ್ಲ. ಸೊ ಹಾಗಾಗಿ ಅದು ಅಂಗನವಾಡಿ ನಮ್ಗೆ ಇದು
ಏನು ಮಂಜೂರಾತಿ ಆಗಿತ್ತಲ್ವ, ಯಾವುದು ಇದರಲ್ಲಿ ಹೊಸ ಅಂಗನವಾಡಿ ಇದರಲ್ಲಿ ಯಾವುದು ನಮ್ಮ ಅಮೃತ ಮಹೋತ್ಸವದ ಯೋಜನೆ ಅಡಿಯಲ್ಲಿ ಆಗ ಸ್ಯಾಂಕ್ಷನ್ ಆಗಿದಾಗ ನಾವು ಒಂದು ಪ್ರಪೋಸಲ್ ಕಳಿಸಿದ್ವಿ. ಹಾಗೆ ಅದು ಸ್ಯಾಂಕ್ಷನ್ ಆಗಿ ಬಂದಿರುವಂಥದ್ದು. ನಮಗೆ 88/1 ಅಂತ ಸೈನ್ಸ್ ಜಾಗ ಕೊಟ್ಟಿದ್ರು. ಆ ಜಾಗಕ್ಕೆ ನಾವು ಇದು ಮಾಡಿದ್ವಿ. ಬಟ್ ಅಲ್ಲಿ ಏನಂತ ಹೇಳಿದರೆ ಗಡಿ ಗುರ್ತು ಆಗಿರಲಿಲ್ಲ, ಹಾಗಾಗಿ ಇದು ಬ್ಯಾಕ್ ಹೋಗಬೇಕಾಯ್ತು. ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದೆ ಕಟ್ಟಡದ ಒಳಗೆ ಬೇಯುತ್ತಿದ್ದ ಪುಟಾಣಿಗಳಿಗಾಗಿ ವಿದ್ಯುತ್ ಸಂಪರ್ಕಕ್ಕೆ ನಮ್ಮೂರು ನಮ್ಮವರು ಸಂಸ್ಥೆ ಮುಂದಾದಾಗ ಇಲಾಖೆ ಎಚ್ಚೆತ್ತುಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ. ಗೊಂದಲ ಮುಗಿಯುವ ತನಕ ಪೋಷಕರು ಮಕ್ಕಳನ್ನು ಅಂಗನವಾಡಿಗೆ ಕರೆದುಕೊಂಡು ಬರದೇ ಇರಲು ತೀರ್ಮಾನಿಸಿದ್ದಾರೆ. ಈ ಘಟನೆ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಎನ್ನಲಾಗಿದೆ. ಮಾಡಬೇಕಂತ ಆಗಿದೆ 20ನೇ ತಾರೀಕಿಗೆ. ಸೊ ಅದು ಫೈನಲೈಸ್ ಆದ ನಂತರ ಅದು ಏನು ನಿರ್ಣಯ ಬರ್ತದೆ ನೋಡಿದ್ರೆ ಗಡಿಗುರ್ತಾಗಿ. ಅಲ್ಲ, ಸಂಘದ ಕಟ್ಟಡ ಅಂತೇಳಿ ಇವರು ಕಟ್ಟಿದವರು ಮತ್ತೆ ನೀವು ಕೂಡ ಒಪ್ಪಿಕೊಳ್ಳುವಂಥ ವಿಷಯವಲ್ಲ, ಅವರೇ ಕಟ್ಟಿದಲ್ವ. ಈಗ ಅಂಗನವಾಡಿಗೆ ಅಲ್ಲೇ ಮಂಜೂರಾದ ಜಾಗದಲ್ಲಿ ಅವರು ಕಟ್ಟೋದು ಬಿಟ್ಟು ಈ ರೀತಿ ಊರಿಗೆ ಉಪಕಾರ ಮಾಡುವಂತ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸ ಇದು ಅದನ್ನು ಮಾಡಬಹುದಲ್ಲ. ಅದು ಇದಕ್ಕೆ ಈಗ ಅಬ್ಜೆಕ್ಷನ್ ಮಾಡಿಕೊಂಡು ಇಲ್ಲಿ ನಡೆದು ಸುಮಾರು ಈಗ 2 ವರ್ಷದಿಂದ ಯಾವುದೇ ತೊಂದರೆಗಳಾಗದೆ ನಡೆಯುತ್ತೆ. ಇಲ್ಲಿ ಪುಟಾಣಿಗಳ ಮಲಗಲಿಕ್ಕೆ ಆಗುದಿಲ್ಲ ಅಥವಾ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಒಂದು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿಗೆ ಸಂಘದ ಸದಸ್ಯರು ಬಂದಾಗ ಪುಟಾಣಿಗಳ ಹೆತ್ತವರು ಏನು ಹೇಳಿದ್ರು, ಒಂದು ಕರೆಂಟ್ ಮಾಡಿಕೊಡಿ, ನಮಗೆ ನಮ್ಮ ಮಕ್ಕಳನ್ನು ಇಲ್ಲಿ ಕಲಿಸ್ತಿರುವಾಗ ಆಗ್ತಾ ಇಲ್ಲ. ಆ ದೃಷ್ಟಿಕೋನದಿಂದ ನಮ್ಮೂರು ಸಂಘಟನೆಯಿಂದ ಅವ್ರದ್ದೇ ಕಚೇರಿ ಕಟ್ಟಡ ಆಗಿರುವ ಕಾರಣ ವಿದ್ಯುತ್ ಅನುಮತಿ ಕೊಟ್ಟು ಎಲ್ಲ ಆದಮೇಲೆ ಇವರು ಏಕಾಏಕಿ ಯಾವುದೋ ರಾಜ್ಯಕ್ಕೆ ದುರುದ್ದೇಶದಿಂದ ಯಾವುದು ಮಾತು ಕೇಳಿಕೊಂಡು CDP ಇವರು ಶಿಶು ಇಲಾಖೆಯವರ ಅವರ ತಪ್ಪು ಕಲ್ಪನೆಯಿಂದ ಅವರಿಗೆ ಪಾಸಾಗಿದೆ ಎಂಬ ಈ ಜಾಗ ತಪ್ಪು ಕಲ್ಪನೆಯಿಂದ ಅವರು ಆಕ್ಷೇಪ ಹಾಕಿದ್ದಾರೆ. ಅದು ನಾವು ಒಂದು ಮನವಿ ಮಾಡ್ತಿರೋದ್ರಿಂದ ಆಕ್ಷೇಪವನ್ನು ತೆರವುಗೊಳಿಸಿ ಆ ಪುಟಾಣಿಗಳಿಗೆ ವಿದ್ಯುತ್ ಸಂಪರ್ಕ ಆದಾಗ ಫ್ಯಾನ್ ಇದುಂಟು ಮಾಡಲಿಕ್ಕೆ ಆಗ್ತದೆ ಎಂಬ ದೃಷ್ಟಿಯಿಂದ ಅದು ತೆರವು ಮಾಡಬೇಕು ಅಂತ ನಮ್ಮ ಒಂದು ಮನವಿ. ಪ್ರವೀಣ್, V4 ನ್ಯೂಸ್, ಪುತ್ತೂರು.